ಬೆಂಗಳೂರಿನಲ್ಲಿ ಪೋಸ್ಟ್ ಮಾನ್ಸೂನ್ ಮಳೆ ಯಾವಾಗಲೂ ಸಮಸ್ಯೆಯನ್ನು ತಂದೊಡ್ಡುತ್ತೆ. ನೋಡಿ, ಮಳೆ ನಂತರದ ಎಫೆಕ್ಟ್ಗಳು ಹೇಗಿದೆ ಅನ್ನೋದರ ಡೀಟೇಲ್ಸ್ ಕೊಡ್ತಾ ಇದ್ದೀವಿ ನಾವು. ವ್ಯಾಪಾರ ಸ್ಥಿತಿ ಹೇಗಿದೆ ಅಂತ. ಬೆಂಗಳೂರಿನಲ್ಲಿ ಮಳೆ ತಂದ ಅವಾಂತರ ಕಳೆದ 4 ದಿನದ ಹಿಂದೆ ಬಂದಂತಹ ಮಳೆಯ ಎಫೆಕ್ಟು ಈಗಲೂ ಜನ ಅನುಭವಿಸ್ತಾ ಇದ್ದಾರೆ. ಮಳೆಗೆ 15ಕ್ಕೂ ಹೆಚ್ಚು ಅಂಗಡಿಗಳು ಮುಳುಗಡೆ ಆಗಿದೆ. ಸರ್ಜಾಪುರ ಮುಖ್ಯ ರಸ್ತೆಯ ಕಾರ್ಮಲ್ ರಾಮ್ ನಗರದಲ್ಲಿ ಈ ಘಟನೆ ಆಗಿರೋದು. ವ್ಯಾಪಾರ ಇಲ್ಲದೆ ಜನ ಅಲ್ಲಿ ಕಂಗಾಲಾಗಿದ್ದಾರೆ. ವ್ಯಾಪಾರಸ್ಥರು ಈಗ ಆಕಾಶ ನೋಡುವಂತೆ ಆಗ್ತಾ ಇದೆ. ಮಳೆಯನ್ನು ಶಪಿಸೋ ರೀತಿ ಪರಿಸ್ಥಿತಿ. ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ, ಯಾವ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಅಲ್ಲಿ ಆ ರೋಡ್ಗಳಿದ್ದಾವೆ ಅಂತ. ಸೊ ಇಲ್ಲಿ ವ್ಯಾಪಾರ ಆದರೂ ಹೇಗಾಗತ್ತೆ, ಕಸ್ಟಮರ್ಸ್ ಆದರೂ ಹೇಗೆ ಬರ್ತಾರೆ ಈ ಕಡೆಗೆ. ಸೊ ಲಾಸ್ ಆಗ್ತಾ ಇದೆ. ಬಾಡಿಗೆ ಕಟ್ಟೋದು ಹೇಗೆ, EMI ಕಟ್ಟೋದು ಹೇಗೆ, ಬಂಡವಾಳ ಹಾಕಿದ್ವಿ, ಏನ್ ಕತೆ ನಮ್ದು ಅಂತ ಪ್ರಶ್ನೆ ಅವ್ರದ್ದು. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ, ಮೊಂಡುತನ, ಬೇಜವಾಬ್ದಾರಿತನದಿಂದ ಇವತ್ತು ಸುಮಾರು 20ರಿಂದ 30 ಜನ ವ್ಯಾಪಾರಿಗಳು ಬೀದಿಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಮಳೆ ಹೆಚ್ಚಾಗಿದೆ. ಮಳೆ ಹೆಚ್ಚಾದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಬೇಕಾದಂತ ಅಧಿಕಾರಿಗಳು ವಾರಗಳಾದರೂ ಕೂಡ ರಸ್ತೆಗೆ ಇಳಿಯದ ಪರಿಣಾಮ ದಿನನಿತ್ಯದ ಕೂಲಿಯನ್ನ ಮಾಡ್ತಾ ಇದ್ದಂತ 10 ಜನ ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ಮುಚ್ಚಿ ಬೀದಿಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಿ, ಇದು ಸರ್ಜಾಪುರ ಮುಖ್ಯ ರಸ್ತೆ. ಸರ್ಜಾಪುರ ಮುಖ್ಯ ರಸ್ತೆಯ ಈ ಟೆಕ್ ಪಾರ್ಕ್ ಏನಿದೆ, RGA ಟೆಕ್ ಪಾರ್ಕ್ನ ಮುಂಭಾಗದ ರಸ್ತೆಗಳು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಳೆ ಬಂದಂಥ ಸಂದರ್ಭಗಳಲ್ಲಿ, ಗುಂಡಿ ಬಿದ್ದಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಚರ್ಚೆಗಳಾಗ್ತಾ ಇದೆ. ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಟೆಕ್ ಪಾರ್ಕ್ನ ಮುಂಭಾಗದ ಒಂದು ರಸ್ತೆಯನ್ನು ನೋಡ್ತಾ ಇದ್ದೀರಿ. ಕಳೆದ 4-5 ದಿನದಿಂದ ಮಳೆ ಬಂದು ನೀರು ತುಂಬಿದ್ರು ಕೂಡ ಅದನ್ನು ತೆರವು ಮಾಡುವಂತಹ ಕೆಲಸಗಳಿಗೆ ಅಧಿಕಾರಿಗಳು ಮುಂದಾಗಿಲ್ಲ. ಟೆಕ್ ಪಾರ್ಕ್ ಅವ್ರನ್ನ ಬಿಡಿ, ಪಕ್ಕ ಇರುವಂತಹ ಹೋಟೆಲ್ನವರು ದಿನನಿತ್ಯ ವ್ಯಾಪಾರಗಳನ್ನು ಮಾಡ್ಕೊಂಡು ಜೀವನವನ್ನು ಸಾಗಿಸ್ತಾ ಇದ್ರು. ಅಂಥವರು ಕೂಡ ಇವತ್ತು ಮಳೆಯ ನೀರಿನಿಂದಾಗಿ ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿ ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಆಲ್ರೆಡಿ ಬೀದಿಗೆ ಬಿದ್ದಾಗಿದೆ. ಇದನ್ನ BBMP ಅವರೇ ಇವರನ್ನ ಬೀದಿಗೆ ತಳ್ಳಿದಂತಹ ಕೆಲಸಗಳನ್ನ ಮಾಡಿದರೆ, ಈಗಿದ್ರೂ ಕೂಡ ಇವುಗಳನ್ನು ಸರಿಪಡಿಸುವಂತಹ ಕನಿಷ್ಠ ಸೌಜನ್ಯವನ್ನು ಕೂಡ BBMP ಅಧಿಕಾರಿಗಳು ತೋರಿಸ್ತಾ ಇಲ್ಲ. ಅಂದರೆ ಏನಾಗಿದ್ದಾರೆ, ಯಾಕೆ ಇಷ್ಟೊಂದು ಎಮ್ಮೆ ಚರ್ಮದ ಅಧಿಕಾರಿಗಳು ಈ ರೀತಿಯಾಗಿ ವರ್ತನೆಯನ್ನು ಮಾಡ್ತಿದ್ದಾರೆ ಎನ್ನುವಂಥ ಅನುಮಾನಗಳು ಪದೇ ಪದೇ ಕಾಡುತ್ತೆ. ನೀರು ಹೋಗೋದಕ್ಕೆ ವ್ಯವಸ್ಥೆಗಳು ಇಲ್ಲ ಅಂತ ಹೇಳಿದ್ರೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಮಾಡಿ ಅದನ್ನು ತೆಗೆದು ಹಾಕುವಂತಹ, ನೀರನ್ನು ಹೊರಹಾಕುವಂಥ ಕೆಲಸವನ್ನು ಮಾಡಬೇಕು. ಯಾವುದನ್ನೂ ಮಾಡದೆ ನೇರವಾಗಿ ಇರೋಂಥ ನೀರನ್ನು ಹಾಗೆ ಬಿಟ್ಟು ಬಡ ಕೂಲಿ ಕಾರ್ಮಿಕರ ಜೀವನದ ಮೇಲೆ ಯಾಕೆ ಈ ರೀತಿಯಾಗಿ ಸವಾರಿಗಳನ್ನು ಮಾಡ್ತಾರೋ ಗೊತ್ತಿಲ್ಲ. ಗಮನಿಸ್ಬೋದು, ಜನ ರಸ್ತೆಯನ್ನು ದಾಟುವಂಥವ್ರು ಕೂಡ ಎಷ್ಟು ಪರದಾಟವನ್ನು ಮಾಡಬೇಕು, ವಾಹನಗಳು ಎಷ್ಟು ಕಷ್ಟವನ್ನು ಪಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕಳೆದ 4-5 ದಿನಗಳ ಹಿಂದೆ ಆದಂತಹ ಮಳೆಯ ಪರಿಣಾಮ. ನೀರು ಸರಿಸುಮಾರು ಹೆಚ್ಚು ಕಡಿಮೆ ಒಬ್ಬ ವ್ಯಕ್ತಿಯ ಕಾಲ ಅರ್ಧ ಮುಳುಗುವಷ್ಟು ನೀರು ತುಂಬಿದೆ. ಈಗಿದ್ರೂ ಕೂಡ ಇದನ್ನ ನೀರನ್ನು ಹೊರಹಾಕುವಂತಹ ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ. ಕಂಪನಿಗಳ ಒಳಭಾಗಕ್ಕೆ ಹೋಗುವಂಥವ್ರಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ, ವ್ಯಾಪಾರ ಮಾಡುವಂಥವ್ರಿಗೆ ವ್ಯಾಪಾರ ಮಾಡೋದಕ್ಕೆ ಆಗ್ತಾ ಇಲ್ಲ, ರಸ್ತೆಯಲ್ಲಿ ಓಡಾಟವನ್ನು ಮಾಡೋರಿಗೆ ಓಡಾಟವನ್ನು ಮಾಡೋದಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಇದ್ರೂ ನಿದ್ದೆಯಿಂದ ಮಾತ್ರ ಅಧಿಕಾರಿಗಳು ಎದ್ದೇ ಇಲ್ಲ, ಎದ್ದು ಬರ್ತಾನೂ ಇಲ್ಲ. ಬಹಳ ಬೇಸರದ ವಿಚಾರಗಳು. ಬೆಂಗಳೂರನ್ನು ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೇಳುವಂಥವ್ರು ಇಂತಹ ಪರಿಸ್ಥಿತಿಗಳನ್ನು ನೋಡಿದಂತಾಗಲಾದರೂ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಕಿವಿಯನ್ನು ಹಿಂಡಿ ಕೆಲಸವನ್ನು ಮಾಡಿಸ್ಬೇಕು. ನಿಜಕ್ಕೂ ಬೆಂಗಳೂರಿನ ಇಂತಹ ಪರಿಸ್ಥಿತಿಗಳಿಗೆ ಯಾರು ಕಾರಣ? ಬೇಜವಾಬ್ದಾರಿತನದ ಅಧಿಕಾರಿಗಳ ಅಥವಾ ಇವುಗಳ ಬಗ್ಗೆ ನಿರ್ಧಾರಗಳನ್ನು ಕೈಗೊಳ್ಳದೇ ಇರುವಂಥ ಸರ್ಕಾರಗಳನ್ನುವಂಥದ್ದು ಪದೇ ಪದೇ ಆಕ್ರೋಶ ಜನಸಾಮಾನ್ಯರಲ್ಲಿ ವ್ಯಕ್ತ ಆಗುತ್ತೆ. ಆ ಆಕ್ರೋಶ ಅವರ ಹೊಟ್ಟೆಗಷ್ಟೇ ಸೀಮಿತ ಆಗುತ್ತೆ. ಆಕ್ರೋಶವನ್ನು ಹೊರ ಹಾಕಬೇಕು, ಹೊಟ್ಟೆಯ ಒಳಗಡೆನೇ ಆಕ್ರೋಶವನ್ನು ಇಟ್ಕೊಳ್ಬೇಕು, ಅಲ್ಲಿಗೆ ಆ ವಿಚಾರವನ್ನು ಬಿಡಬೇಕು. ಇದು ಜನಸಾಮಾನ್ಯನ ಪರಿಸ್ಥಿತಿಯಾಗಿದೆ. ಬಟ್ ಆದರೆ ಅಧಿಕಾರಿಗಳು ಮಾತ್ರ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನು ಕೈಗೊಳ್ತಿಲ್ಲ. ಅದಕ್ಕೆ ಇವತ್ತಿನ ಈ ಪರಿಸ್ಥಿತಿ ಕೈಗನ್ನಡಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಯಶ್ವಂತ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು.